Welcome to Manepata. If you like our videos, please subscribe our channel. ಇಂದಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 7 ವೃತ್ತಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು ಮತ್ತು ವಿವರಣೆಗಳನ್ನು ತಿಳಿದುಕೊಳ್ಳುವ. ಮೊದಲಿಗೆ ಮಕ್ಕಳೇ, ವೃತ್ತ ಎಂದರೇನು? ವೃತ್ತ ಎಂದರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ಸಮಾನ ದೂರದಲ್ಲಿರುವ ಎಲ್ಲಾ ಬಿಂದುಗಳಿಂದ ರಚಿಸಲ್ಪಟ್ಟ ಆವೃತ ಸಮತಲಾಕೃತಿಗೆ ವೃತ್ತ ಎನ್ನುವರು. ಒಂದು ನಿರ್ದಿಷ್ಟ ಬಿಂದುವಿನಿಂದ ವೃತ್ತದ ಪರಿಧಿಯಲ್ಲಿರುವಂತಹ ಎಲ್ಲಾ ಬಿಂದುಗಳನ್ನು ಸೇರಿಸುವಂತಹ ಸಮತಲಾಕೃತಿಗೆ ನಾವು ವೃತ್ತ ಎಂದು ಕರೀತೇವೆ. ವ್ಯಾಸ ಅಂದ್ರೇನು? ವ್ಯಾಸ ಅಂದ್ರೆ ವೃತ್ತದ ಕೇಂದ್ರ ಬಿಂದುವಿನಿಂದ ಹಾದು ಹೋಗುವ ಜಾವನ್ನು ವ್ಯಾಸ ಎನ್ನುವರು. ವ್ಯಾಸ ಅಂದ್ರೆ ಮಕ್ಕಳೇ, ವೃತ್ತದ ಕೇಂದ್ರ, ಇಲ್ಲಿ ಓ ಅಂತ ಗುರುತಿಸಿದ್ದೇನಲ್ವಾ, ಇದು ವೃತ್ತದ ಕೇಂದ್ರ. ವೃತ್ತದ ಕೇಂದ್ರವನ್ನ ಹಾದು ಹೋಗುವಂತಹ, ವೃತ್ತದ ಕೇಂದ್ರದಿಂದ ಹಾದು ಹೋಗುವಂತಹ ದೊಡ್ಡ ಜಾನೆ ವ್ಯಾಸ ಅಂತ ಕರೀತಾರೆ. ಜಾ ಅಂದ್ರೆ ಒಂದು ಪರಿಧಿಯಿಂದ ಮತ್ತೊಂದು ಪರಿಧಿಯನ್ನ ಜೋಡಿಸುವಂತಹ ರೇಖಾಖಂಡವನ್ನು ನಾವು ಜಾ ಅಂತ ಕರಿತೇವೆ. ವ್ಯಾಸವನ್ನು ನಾವು ಡಯಾಮೀಟರ್ ಅಂತ ಕರಿತೇವೆ. ಅಂದ್ರೆ ವ್ಯಾಸವನ್ನು ನಾವು ಡಿ ಎನ್ನುವ ಸಂಕೇತದಿಂದ ಸೂಚಿಸ್ತೇವೆ. ನೆಕ್ಸ್ಟ್ ತ್ರಿಜ್ಯ, ರೇಡಿಯಸ್. ತ್ರಿಜ್ಯ ಅಂದ್ರೇನು? ವೃತ್ತ ಕೇಂದ್ರದಿಂದ ಪರಿಧಿಗೆ ಇರುವ ಅಂತರವನ್ನ ತ್ರಿಜ್ಯ ಎನ್ನುವರು. ವೃತ್ತದ ಕೇಂದ್ರ ಬಿಂದುವಿನಿಂದ ಪರಿಧಿಗಿರುವಂತಹ ಅಂತರ, ಇದನ್ನು ನಾವು ಪರಿಧಿ ಅಂತ ಕರಿತೇವೆ. ಕೇಂದ್ರದಿಂದ ಪರಿಧಿಗಿರುವಂತಹ ಅಂತರವನ್ನು ನಾವು ತ್ರಿಜ್ಯವನ್ನು ನಾವು ಆರ್ ಎನ್ನುವ ಸಂಕೇತದಿಂದ ಸೂಚಿಸ್ತೇವೆ, ರೇಡಿಯಸ್. ಹಾಗಾದ್ರೆ ಜಾ ಅಂದ್ರೆ ವೃತ್ತದ ಮೇಲಿನ ಪರಿಧಿಯ ನಡುವಿನ ಅಂತರವನ್ನು ಜಾ ಎನ್ನುವರು. ಅಂದ್ರೆ ಇದು ವೃತ್ತ ಕೇಂದ್ರವನ್ನ ಹಾದು ಹೋಗುವುದಿಲ್ಲ. ವೃತ್ತ ಕೇಂದ್ರವನ್ನ ಹಾದು ಹೋಗುವುದು ಕೇವಲ ವ್ಯಾಸ ಮಾತ್ರ, ಜಾ ಹಾದು ಹೋಗುವುದಿಲ್ಲ. ವೃತ್ತದ ಒಂದು ಪರಿಧಿಯಿಂದ ಇನ್ನೊಂದು ಪರಿಧಿಗಿರುವಂತಹ ಅಂತರವನ್ನು ನಾವು ಜಾ ಅಂತ ಕರಿತೇವೆ. ಹಾಗಾದ್ರೆ ಈ ವೃತ್ತದಲ್ಲಿ ವೃತ್ತ ಕೇಂದ್ರ ಓ ಇದೆ, ಹಾಗೆ ವ್ಯಾಸ ಎ ಬಿ, ಇನ್ನು ತ್ರಿಜ್ಯ ಓ ಇ ಅಂದ್ರೆ ವೃತ್ತ ಕೇಂದ್ರದಿಂದ ಪರಿಧಿಗಿರುವ ಅಂತರ, ಇನ್ನು ಜಾ ಸಿ ಡಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಉಪಕರಣಗಳ ಹೆಸರು ಹಾಗೆ ಆ ಉಪಕರಣದ ಚಿತ್ರ ಕೊಟ್ಟಿದ್ದಾರೆ, ಇನ್ನು ಅದರ ಉಪಯೋಗಗಳನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಮೊದಲನೇದು ಅಳತೆ ಪಟ್ಟಿ, ಸ್ಕೇಲ್ ಅಥವಾ ರೂಲರ್ ಅಂತ ಕರಿತೇವೆ. ಈ ಸ್ಕೇಲನ್ನು ಯಾಕೆ ಬಳಸ್ತೇವೆ ಅಂದರೆ ಸರಳ ರೇಖೆಯನ್ನು ರಚಿಸಲಿಕ್ಕೆ, ರೇಖಾಖಂಡವನ್ನು ಎಳಿಲಿಕ್ಕೆ ಅಥವಾ ರೇಖಾಖಂಡಗಳ ಉದ್ದವನ್ನು ಅಳಿಲಿಕ್ಕೆ ನಾವು ಸ್ಕೇಲನ್ನು ಬಳಸ್ತೇವೆ. ಎರಡನೇದು ನೋಡಿ ವಿಭಾಜಕ. ಇಲ್ಲಿ ನಿಮ್ಮ ಕಂಪಾಸ್ ಬಾಕ್ಸ್ನಲ್ಲಿ ಇದ್ದಿರತ್ತೆ ಅಲ್ವಾ, ಎರಡು ಚೂಪಾದ ಮನೆಯುಳ್ಳಂತಹ ಒಂದು ಉಪಕರಣ. ಇದನ್ನು ಯಾವಾಗ ನಾವು ಉಪಯೋಗಿಸ್ತೇವೆ ಅಂದರೆ ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳೆಯಲು. ಒಂದು ರೇಖಾಖಂಡ ಇದ್ರೆ ಆ ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳಿಲಿಕ್ಕೆ ಈ ವಿಭಾಜಕವನ್ನು ಬಳಸ್ತೇವೆ. ಹೇಗೆ ಅಂದರೆ ರೇಖಾಖಂಡದ ಉದ್ದವನ್ನು ಈ ಚೂಪಾದ ಮನೆಗಳ ಸಹಾಯದಿಂದ ಎಳೆದು ನಂತರ ಸ್ಕೇಲ್ನಲ್ಲೇ ಇಟ್ಟು ಆ ಮೂಲಕ ಏನು ಮಾಡ್ತೇವೆ, ರೇಖಾಖಂಡದ ಉದ್ದವನ್ನು ಅಳಿತೇವೆ. ನೆಕ್ಸ್ಟ್ ಕೈವಾರ. ಇದು ವೃತ್ತವನ್ನು ರಚಿಸಲಿಕ್ಕೆ ಬೇಕೇ ಬೇಕು. ಆದ್ರಿಂದ ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲಿಕ್ಕೆ ಕೈವಾರವನ್ನು ಬಳಸ್ತೇವೆ. ಕೋನಮಾಪಕ, ಇದರ ಉಪಯೋಗವನ್ನ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ. ಪ್ರೊಟ್ರಾಕ್ಟರ್ ಅಂತ ಕರೀತಾರೆ ಅಲ್ವಾ. ಈ ಕೋನಮಾಪಕವನ್ನ ನಾವು ಕೋನವನ್ನು ಅಳಿಲಿಕ್ಕೆ ಬಳಸ್ತೇವೆ. ನೆಕ್ಸ್ಟ್ ನಿಮ್ಮ ಕಂಪಾಸ್ ಪೆಟ್ಟಿಗೆಯಲ್ಲಿ ತ್ರಿಭುಜ ಪಟ್ಟಿ ಮೂಲೆಮಟ್ಟ ಇದೆ. ಅಂದರೆ ಎರಡು ತ್ರಿಭುಜಾಕೃತಿಯಲ್ಲಿರುವಂತಹ ಎರಡು ಸೆಟ್ ಸ್ಕ್ವೇರ್ಸ್ಗಳು ಇರ್ತವೆ. ಅವುಗಳ ಉಪಯೋಗ ಏನೆಂದರೆ ಲಂಬಕೋನವನ್ನು ಎಳೆಯಲು ಮತ್ತು ಅಳೆಯಲು, ಇನ್ನೊಂದು ಸಮಾಂತರ ರೇಖೆ ಲಂಬ ರೇಖೆಗಳನ್ನು ಎಳೆಯಲಿಕ್ಕೆ ಈ ತ್ರಿಭುಜ ಪಟ್ಟಿ ಮೂಲೆಮಟ್ಟವನ್ನು ಬಳಸ್ತೇವೆ. ಅಭ್ಯಾಸ 7.1ರ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲನೇದು, ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿಸಿ. ಪಕ್ಕದಲ್ಲಿರುವಂತಹ ವೃತ್ತವನ್ನು ಗಮನಿಸಿಕೊಂಡು ಇಲ್ಲಿರುವಂತಹ ಬಿಟ್ಟ ಸ್ಥಳವನ್ನು ತುಂಬಿಸಬೇಕು. ನೋಡಿ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರ ಇಲ್ಲಿ ಕೊಟ್ಟಿದ್ದು ಓ ಎ ಅಂತ ಕೊಟ್ಟಿದ್ದಾರಲ್ವಾ. ಹಾಗಾದ್ರೆ ಓ ಎ ಎನ್ನುವುದು ಏನನ್ನ ಸೂಚಿಸ್ತದೆ? ತ್ರಿಜ್ಯವನ್ನ ಸೂಚಿಸ್ತದೆ. ಚಿತ್ರದಲ್ಲಿ ವೃತ್ತ ಕೇಂದ್ರ ಯಾವುದು? ಓ. ಎರಡನೇದು ನೋಡಿ, ವೃತ್ತದ ತ್ರಿಜ್ಯವನ್ನ ಪ್ರತಿನಿಧಿಸುವ ರೇಖಾಖಂಡ ಯಾವುದು? ಓ ಎ. ಹಾಗೆ ವೃತ್ತದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಅಳಿಬೇಕು. ಅಳಿವಾ ಮಕ್ಕಳೇ, ಇಲ್ಲಿ ವೃತ್ತದ ತ್ರಿಜ್ಯ ಎನ್ನುವುದು 2.5 ಸೆಂಟಿಮೀಟರ್ನಲ್ಲಿದೆ. ಹಾಗಾಗಿ ವೃತ್ತದ ತ್ರಿಜ್ಯ ಎಷ್ಟು? 2.5 ಸೆಂಟಿಮೀಟರ್. ಸರಿಯಾದ ಹೇಳಿಕೆಯನ್ನು ಸರಿ ಚಿಹ್ನೆಯಿಂದಲೂ ಹಾಗೆ ತಪ್ಪು ಹೇಳಿಕೆಯನ್ನು ತಪ್ಪು ಚಿಹ್ನೆಯಿಂದಲೂ ಗುರುತಿಸಿ. ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಎಳೆಯಬಹುದು. ತಪ್ಪಲ್ವಾ? ಒಂದೇ ತ್ರಿಜ್ಯಕ್ಕೆ ಅಸಂಖ್ಯಾತ ತ್ರಿಜ್ಯವನ್ನು ಎಳೆಯಬಹುದು. ಹಾಗಾಗಿ ಈ ಹೇಳಿಕೆ ತಪ್ಪು. ಎರಡನೇ ನೋಡಿ, ವೃತ್ತದ ಎಲ್ಲಾ ತ್ರಿಜ್ಯಗಳು ಪರಸ್ಪರ ಸಮವಾಗಿರುತ್ತೆ. ಹೌದು, ವೃತ್ತಕ್ಕೆ ಎಳೆದಿರುವಂತಹ ಪ್ರತಿಯೊಂದು ತ್ರಿಜ್ಯವು ಕೂಡ ಏನಾಗಿರುತ್ತೆ? ಒಂದಕ್ಕೊಂದು ಸಮವಾಗಿರುತ್ತೆ. ಸರಿ. ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ. ಹೌದಲ್ವ ಮಕ್ಕಳೇ? ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ.
D1 ನೋಡಿ, ಇಲ್ಲಿರುವ ಪಕ್ಕದಲ್ಲಿರುವಂತಹ ಚಿತ್ರವನ್ನ ಗಮನಿಸಿ. OCಯ ಅಳತೆ ವೃತ್ತದ ತ್ರಿಜ್ಯ. ಅಂದ್ರೆ ಇಲ್ಲಿರುವಂತಹ OC ಅನ್ನೋದು ಈ ವೃತ್ತದ ತ್ರಿಜ್ಯವಾಗಿದೆ ಅಂತೆ. ಹೌದಲ್ವಾ? ಯಾಕೆಂದ್ರೆ ಕೇಂದ್ರದಿಂದ ಪರಿಧಿಗಿರುವಂತಹ ಅಂತರವನ್ನು ನಾವು ತ್ರಿಜ್ಯ ಅಂತ ಕರಿತೇವೆ. ಹಾಗಾಗಿ ಇದು ಸರಿಯಾದ ಹೇಳಿಕೆ. ಚಿತ್ರದಲ್ಲಿ AB ವೃತ್ತದ ತ್ರಿಜ್ಯ ಅಂತೆ. ನೋಡಿ, AB ಎನ್ನುವುದು ವೃತ್ತದ ತ್ರಿಜ್ಯ ಅಂತೆ. ತ್ರಿಜ್ಯ ಅಂದ್ರೇನು? ಕೇಂದ್ರದಿಂದ ಪರಿಧಿಗಿರುವಂತಹ ಅಂತರ. ಇಲ್ಲಿ ಒಂದು ಪರಿಧಿಯಿಂದ ಮತ್ತೊಂದು ಪರಿಧಿ ನಡುವಿರುವಂತಹ ಅಂತರವನ್ನು ನಾವು ಜ ಅಂತ ಕರಿತೇವೆ. ಹಾಗಾಗಿ AB ಒಂದು ಜ, ಇದು ತ್ರಿಜ್ಯ ಅಲ್ಲ. ಈ ಹೇಳಿಕೆ ತಪ್ಪು. ಮೂರನೇ ನೋಡಿ, ಕೆಳಗೆ ನೀಡಲಾದ ಪ್ರತಿಯೊಂದು ಚಿತ್ರವನ್ನು ಗಮನಿಸಿ ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಎ ಚಿತ್ರ ನೋಡಿ, ಇದು ನಾವು ಹಬ್ಬ ಅಥವಾ ಜಾತ್ರೆಯ ಸಮಯದಲ್ಲಿ ಕಾಣ್ತೇವಲ್ವಾ? ಹಾಗೆ ಎರಡನೇದು ನೋಡಿ ಚಕ್ರ, ಮೂರನೇದು ಗಡಿಯಾರ, 4 ಬಾಣವನ್ನ ಸುತ್ತುತ್ತಿರುವಂತಹ ಎತ್ತು. ಪ್ರಶ್ನೆಗಳಿಗೆ ಉತ್ತರಿಸುವ. ಚಿತ್ರ ಎ ಅಲ್ಲಿ ಎಷ್ಟು ವೃತ್ತಗಳಿವೆ? ಅವು ಒಂದೇ ಕೇಂದ್ರವನ್ನು ಹೊಂದಿವೆಯೇ? ನೋಡಿ, ಈ ಚಿತ್ರದಲ್ಲಿ ಎಷ್ಟು ವೃತ್ತಗಳಿವೆ? 2 ವೃತ್ತಗಳಿವೆ ಅಲ್ವಾ? ಮೇಲೊಂದಿದೆ ಹಾಗೆ ಕೆಳಗೊಂದಿದೆ. ಹಾಗಾಗಿ ಎಷ್ಟು ವೃತ್ತಗಳಿವೆ? 2 ವೃತ್ತಗಳಿವೆ. ಇವುಗಳು ಒಂದೇ ಕೇಂದ್ರವನ್ನು ಹೊಂದಿದೆಯಾ? ಹೌದು. ನೋಡಿ, ಇದರ ಕೇಂದ್ರ ಇಲ್ಲಿದೆ, ಇದರ ಕೇಂದ್ರವು ನೇರವಾಗಿದೆ. ಹಾಗಾಗಿ ಇವುಗಳು ಒಂದೇ ಕೇಂದ್ರವನ್ನ ಹೊಂದಿದೆ. ಎರಡನೇದು ನೋಡಿ, ಚಿತ್ರ ಸಿ ಯಲ್ಲಿ ಗಂಟೆಯ ಮುಳ್ಳಿನ ಉದ್ದ ಡ್ಯಾಶ್ನೇ ವೃತ್ತದ ತ್ರಿಜ್ಯ. ಈ ಚಿತ್ರದಲ್ಲಿ ನೋಡಿ, ಗಂಟೆ ಚಿಕ್ಕ ಮುಳ್ಳು ಎಷ್ಟನೇ ವೃತ್ತದ ತ್ರಿಜ್ಯವಾಗಿರುತ್ತೆ? ಮೊದಲನೇ ವೃತ್ತದ ತ್ರಿಜ್ಯವಾಗಿರುತ್ತೆ. ಚಿತ್ರ ಸಿ ಯಲ್ಲಿ ನಿಮಿಷದ ಮುಳ್ಳಿನ ಉದ್ದ ಡ್ಯಾಶ್ನೇ ವೃತ್ತದ ತ್ರಿಜ್ಯ. ಈ ವೃತ್ತದಲ್ಲಿ ನೋಡಿ, ನಿಮಿಷದ ಮುಳ್ಳಿದೆ. ನೋಡಿ, ಇಲ್ಲಿದೆ ಅಲ್ವಾ? ಹಾಗಾದ್ರೆ 2ನೇ ವೃತ್ತದ ತ್ರಿಜ್ಯವಾಗಿದೆ. ಚಿತ್ರ ಡಿ ಯಲ್ಲಿ ನೋಡಿ, ಯಾವ ಹಸುವಿನ ದಾರ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ? ಇಲ್ಲಿ ಎ ಮತ್ತೆ ಬಿ ಹಸು ಇದೆ. ಇಲ್ಲಿ 2ಕ್ಕೂ ಹಗ್ಗವನ್ನು ಕಟ್ಟಿದ್ದಾರೆ. ಯಾವ ಹಸುವಿನ ದಾರವು ವೃತ್ತದ ತ್ರಿಜ್ಯವನ್ನು ಹೋಲುತ್ತೆ? ಈ ಹಸುವಿನ ದಾರ ನೇರವಾಗಿದೆ ಅಲ್ವಾ? ಹಾಗಾಗಿ ಬಿ ಹಸುವಿನ ದಾರವು ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ. ಹಾಗಾದ್ರೆ ಯಾವ ಹಸುವಿನ ದಾರ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವುದಿಲ್ಲ? ಎ ಹಸುವಿನ ದಾರವು ವೃತ್ತದ ತ್ರಿಜ್ಯವನ್ನ ಪ್ರತಿನಿಧಿಸುವುದಿಲ್ಲ. ನೋಡಿ, 4ನೇದು, ಚಿತ್ರದಲ್ಲಿರುವ ಪ್ರತಿ ವೃತ್ತದ ತ್ರಿಜ್ಯಗಳ ಉದ್ದವನ್ನ ಅಳೆದು ಬರೆಯಿರಿ ಅಂತ ಇದೆ. ನೋಡುವ, ಮೊದಲನೇದು ಸರಿಯಾಗಿ 2 ಸೆಂಟಿಮೀಟರ್ ಇದೆ. ಹಾಗಾಗಿ ತ್ರಿಜ್ಯ ಎಷ್ಟು? R ಸಮ 2 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, ಬಿ ಯಲ್ಲಿ ಎಷ್ಟಿದೆ? 1.5 ಸೆಂಟಿಮೀಟರ್ ಇದೆ. ಹಾಗಾಗಿ 1.5 ಸೆಂಟಿಮೀಟರ್ ತ್ರಿಜ್ಯ ಚಿತ್ರ 2ರಲ್ಲಿ. ನೋಡಿ, ಕರೆಕ್ಟಾಗಿ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಹಾಗಾಗಿ R ಸಮ 3 ಸೆಂಟಿಮೀಟರ್. ವೃತ್ತವನ್ನು ರಚಿಸುವುದು ಹೇಗಂದ್ರೆ, ಮೊದಲಿಗೆ ನಿಮ್ಮ ಈ ಕೈವಾರ ಮತ್ತು ಪೆನ್ಸಿಲನ್ನು ಸರಿಯಾಗಿ ಜೋಡಿಸ್ಕೊಂಡಿರಬೇಕು. ಹೇಗಂದ್ರೆ, ಈ ಚೂಪದ ಮೊನೆಗಳು ಕೂಡ ಒಂದಕ್ಕೊಂದು ಸಮವಾಗಿರಬೇಕು. ಮೊನ್ನೆ ಅಂತ ಇದೆ ಅಲ್ವಾ? ಅಲ್ಲಿರಬೇಕು. ಹಾಗೆ ಕೈವಾರವನ್ನ ನಾವು 3 ಸೆಂಟಿಮೀಟರಿಗೆ ಜೋಡಿಸ್ಕೊಳ್ಳುವ. ಎಷ್ಟಲ್ಲಿದೆ? 3 ಸೆಂಟಿಮೀಟರ್ಗಿದೆ ಅಲ್ವಾ? ಸರಿ. ಈಗ ನೆಕ್ಸ್ಟ್ ಏನಂದ್ರೆ, ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು. ಹಾಗೆ ಪೆನ್ಸಿಲ್ನ ಸಹಾಯದಿಂದ ವೃತ್ತವನ್ನ ರಚಿಸಬೇಕು. ಅಭ್ಯಾಸ 7.2ರಲ್ಲಿ ಈ ಕೆಳಗಿನ ತ್ರಿಜ್ಯದ ವೃತ್ತಗಳನ್ನು ರಚಿಸಿ. ಏನು ಮಾಡಬೇಕು? 1 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚನೆ ಮಾಡಬೇಕು. ಹಾಗೆ 2.5, 3.0 ಅಂದರೆ 3 ಸೆಂಟಿಮೀಟರ್, ಇನ್ನು 3.5 ಸೆಂಟಿಮೀಟರ್ ಹಾಗೆ 3.7 ಸೆಂಟಿಮೀಟರ್ ಇರುವಂತಹ ವೃತ್ತವನ್ನ ರಚಿಸಬೇಕು. ಚಿತ್ರದಲ್ಲಿರುವ ವಿದ್ಯಾರ್ಥಿಗಳು ತಮಗೆ ನೀಡಲಾದ ಅಳತೆಯ ತ್ರಿಜ್ಯದ ವೃತ್ತಗಳನ್ನು ರಚಿಸಬೇಕಾಗಿದೆ. ವಿದ್ಯಾರ್ಥಿಗಳು ಅದಕ್ಕಾಗಿ ಕೈವಾರವನ್ನು ಅಳತೆ ಪಟ್ಟಿಗೆ ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾರೆ. ಅವರು ಕೈವಾರವನ್ನು ಹೊಂದಿಸ ಸರಿಯಾಗಿದ್ರೆ ಸರಿ ಎಂದು, ತಪ್ಪಾಗಿದ್ರೆ ತಪ್ಪು ಎಂದು ಗುರುತಿಸಿ. ಈ ತಪ್ಪುಗಳನ್ನು ಸರಿಪಡಿಸಿ ಈ ವೃತ್ತಗಳನ್ನು ಸರಿಯಾದ ತ್ರಿಜ್ಯದೊಂದಿಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ ರಚಿಸಬೇಕು. ನೋಡಿ, ಇಲ್ಲಿ ಈ ವಿದ್ಯಾರ್ಥಿಯು ವೃತ್ತಕ್ಕೆ ಕೈವಾರವನ್ನು ಜೋಡಿಸಿದ್ದಾಳೆ, ತಪ್ಪು. B1 ನೋಡಿ, ಕೈವಾರದ ಮನೆ ಸ್ಟಾರ್ಟಿಂಗ್ ಎರೆಯಲ್ಲಿದೆ. ಹಾಗೆ ಪೆನ್ಸಿಲ್ನ ಮನೆಯು 4.5ಕ್ಕಿದೆ. ಇದು 4.5 ಸೆಂಟಿಮೀಟರ್ನ ವೃತ್ತ ರಚಿಸಲಿಕ್ಕೆ ಕೈವಾರವನ್ನು ಜೋಡಿಸಿದ್ದಾಳೆ. ಹಾಗಾಗಿ ಇದು ಸರಿ. 5 ಸೆಂಟಿಮೀಟರ್ಗೆ ಕೈವಾರವನ್ನು ಜೋಡಿಸ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ಲೈನಲ್ಲಿ ಈ ಕೈವಾರದ ಮನೆ ಇಲ್ಲ. ಹಾಗಾಗಿ ಇದು ತಪ್ಪು. ಇನ್ನು D1 ನೋಡಿ, 3.3 ಸೆಂಟಿಮೀಟರ್ಗೆ ಕೈವಾರವನ್ನು ಜೋಡಿಸ್ತಾ ಇದ್ದಾಳೆ. ನೋಡಿ, ಸ್ಟಾರ್ಟಿಂಗಿಗೆ ತಂದು ಏನು ಮಾಡ್ತಾ ಇದ್ದಾಳೆ? ಕೈವಾರವನ್ನು ಜೋಡಿಸಿದ್ದಾಳೆ. ಹಾಗಾಗಿ ಇದು ತಪ್ಪು. ಎಲ್ಲಿ ಬರಬೇಕು? ಮೊದಲನೇ ಗೆರೆಯಲ್ಲಿ ಕೈವಾರದ ಮೊನೆಯನ್ನು ಇಟ್ಟಿರಬೇಕು. ಹಾಗಾಗಿ ಇದು ಕೂಡ ತಪ್ಪು. 3ನೇದು ನೋಡಿ, 0 ಬಿಂದುವನ್ನು ಗುರುತಿಸಿ ಇದೇ ಬಿಂದುವನ್ನು ಕೇಂದ್ರವಾಗಿರಿಸಿ 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ವೃತ್ತಗಳನ್ನು ರಚಿಸಿ. ಏನು ಮಾಡಬೇಕಂದ್ರೆ, ಮೊದಲಿಗೆ ಒಂದೇ ಕೇಂದ್ರವಾಗಿರಿಸಿಕೊಂಡು
ಮೊದಲಿಗೆ 2 ಸೆಂಟಿಮೀಟರ್ ರಚಿಸಬೇಕು, ನಂತರ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಬೇಕು, ಕೊನೆಗೆ 4 ಸೆಂಟಿಮೀಟರ್ ಉಳ್ಳ ವೃತ್ತವನ್ನು ರಚಿಸಬೇಕು, ಕೊನೆಯಲ್ಲಿ 5 ಸೆಂಟಿಮೀಟರ್ ಉದ್ದದ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಬೇಕು. ಕೇಂದ್ರ ಹೇಗಿರಬೇಕು ಅಂದರೆ ಒಂದೇ ಬಿಂದುವಿನಿಂದಲೇ ರಚನೆಯಾಗಿರಬೇಕು. ಇದಿಷ್ಟು ಅಧ್ಯಾಯ 7ರ ವೃತ್ತಗಳು. ಈ ಅಭ್ಯಾಸದ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.